So hello ಮಕ್ಕಳೇ, ಕ್ವೆಶನ್ ನೋಡಿ. ಇಫ್ ಲೆಟ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಇಂಟಿಗ್ರೇಟ್ ಎಕ್ಸ್ ಕ್ಯೂಬ್ ರೂಟ್ ಓವರ್ 3 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಇಫ್ 5 ಎಫ್ ಇಂಟು ರೂಟ್ 2 ಈಕ್ವಲ್ಸ್ ಟು -4 ದೆನ್ ಎಫ್ ಆಫ್ 1 ಈಸ್ ಈಕ್ವಲ್ಸ್ ಟು ಅಂತ ಕೇಳಿದ್ದಾರೆ. ನಾವೇನು ಮಾಡ್ತೀವಿ, y ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ರೂಟ್ 3 ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ನೋಡಿ, ನಿಮ್ಗೆ ಯಾವಾಗಾದರೂ ಎಕ್ಸಾಮ್ನಲ್ಲಿ ಹಿಂಗೆ ರೂಟ್ ಓವರ್ ಏನಾದರೂ ಸಿಕ್ಕರೆ ಇದನ್ನೇ ಟಿ ಅಂತ ಅಸ್ಯೂಮ್ ಮಾಡೋದು. ಟಿ ಅಂತ ಅಸ್ಯೂಮ್ ಮಾಡಿದರೆ ಫಸ್ಟ್ ಆಫ್ ಆಲ್ ರೂಟ್ 3 ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ಟಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ 3 ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ಟಿ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಆ ಕಡೆ ಕಳಿಸಿದ ನಂತರ ಇಲ್ಲಿ ಪ್ಲಸ್ ಆರ್ ಮೈನಸ್ ಮಾಡ್ ಎಲ್ಲ ಹಾಕಬೇಕಾಗುತ್ತೆ. ಆದರೆ ನಾವು ಅಸ್ಯೂಮ್ ಮಾಡೋದು ಸಿ ಟಿ ಎಲ್ಲ, ಸಿ ಟಿಯಲ್ಲಿ ಯಾವಾಗೂ ಪಾಸಿಟಿವ್ನ ಕೊಟ್ಟಿರ್ತಾರೆ ಅಂತೇಳಿ. ಡಿಫ್ರೆನ್ಷಿಯೇಟ್ ಮಾಡಿದಾಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ 2x ಇಂಟು ಡಿ ಎಕ್ಸ್ ಈಕ್ವಲ್ಸ್ ಟು 2t ಇಂಟು ಡಿ ಟಿ. ಸೊ 2 ಕ್ಯಾನ್ಸಲ್. ಇಲ್ಲೇನಾಗುತ್ತೆ, ಡಿ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಟಿ ಇಂಟು ಡಿ ಟಿ. ಯಾವಾಗಾದರೂ ಎಕ್ಸಾಮ್ನಲ್ಲಿ ಕ್ಲೀವ್ ಇದೆ, ಸ್ಕ್ವೇರ್ ರೂಟ್ನಲ್ಲಿ ಏನಿರುತ್ತೆ ಅದನ್ನೇ ಟಿ ಅಂತ ಅಸ್ಯೂಮ್ ಮಾಡ್ತೀವಿ. ಯಾಕಂದರೆ ಅದನ್ನು ಇಂಟಿಗ್ರೇಟ್ ಮಾಡ್ಕೊಂತ ಕುಂತ್ರೆ ಯು ವಿ ರೂಲ್ ಹಾಕಬೇಕಾಗುತ್ತೆ, ಮತ್ತು ಐಲೆಟ್ ರೂಲ್ ಹಾಕಬೇಕಾಗುತ್ತೆ. ಸೊ ಇಟ್ ಈಸ್ ವೆರಿ ಕಾಂಪ್ಲಿಕೇಟೆಡ್. ಅದಕ್ಕೋಸ್ಕರ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ನಲ್ಲಿ ಇದನ್ನು ಮಾಡ್ತೀವಿ. ಫಸ್ಟಿಗೆ ಅದನ್ನು ಟಿ ಸ್ಕ್ವೇರ್ ಅಂತ ಅಸ್ಯೂಮ್ ಮಾಡ್ತೀವಿ. ನೀವು ಟಿ ಅಂತ ಅಸ್ಯೂಮ್ ಮಾಡ್ಬೋದು, ಅಂದರೆ ಇದನ್ನು ನಡೆಯುತ್ತೆ. 3 ಮೈನಸ್ ಎಕ್ಸ್ ಈಕ್ವಲ್ಸ್ ಟು ಟಿ ಇದನ್ನು ಅಸ್ಯೂಮ್ ಮಾಡ್ಬೋದು. ಎಕ್ಸ್ ಸ್ಕ್ವೇರ್ ಇದೆ, ಇದನ್ನು ಅಸ್ಯೂಮ್ ಮಾಡಿ ಮುಂದೆ ಮಾಡ್ಕೊತ ಹೋಗ್ಬೋದು. ನಾ ಸಿಂಪ್ಲರ್ ಮ್ಯಾನರ್ ಒಂದು ಸಿಂಪಲ್ ಆಗಿರೋದು ಹೇಳ್ತಿದ್ದೀನಿ. ಇದನ್ನು ಅಸ್ಯೂಮ್ ಮಾಡಿದ ನಂತರ ನಾವು ನೋಡಿದರೆ ಡಿ ಎಕ್ಸ್ ಜೊತೆ ಎಕ್ಸ್ ಕ್ಯೂಬ್ ಇದೆ, ಎಕ್ಸ್ ಇಲ್ಲ. ಸೊ ಇದನ್ನು ಬ್ರೇಕ್ ಡೌನು ಮಾಡ್ಬೋದು ನಾವು. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ರೂಟ್ ಓವರ್ 3 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ, ಇದನ್ನು ಇಲ್ಲಿ ಮಾಡ್ಬೋದು ಇಂಟಿಗ್ರೇಷನ್. ಸೊ ಇಲ್ಲಿ ಮೈನಸ್ ಸೈನ್ ಹೊರಗೆ ಬರೀತಿದ್ದೀನಿ, ಇದು ಮೈನಸ್ ಸೈನ್ ಹೊರಗೆ ಬರೀತಿದ್ದೀನಿ, ಇದು ಏನು ಬರೀತಿದ್ದೀನಿ, ಡಿ ಟಿ ಇಂಟು ಡಿ ಟಿ ಆಗುತ್ತೆ. ಓಕೆ, ಇದಿಷ್ಟನ್ನು ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಇದೇನಾಗುತ್ತೆ, ಟಿ ಅಂತ ಅಸ್ಯೂಮ್ ಮಾಡಿದ್ದೀನಿ. ಸೊ ಇಟ್ ವಿಲ್ ಬಿ ಟಿ. ನೋಡಿ, ಇಲ್ಲಿ ಇದನ್ನು ಟಿ ಅಂತ ಅಸ್ಯೂಮ್ ಮಾಡಿದ್ದೇನೆ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಏನು ಬರಿಬೋದು, ಇದನ್ನು ನೋಡಿ, ಇದೇ ಇಕ್ವೇಷನ್ನ ಎಕ್ಸ್ ಸ್ಕ್ವೇರ್ನ ನಾನು 3 ಮೈನಸ್ ಟಿ ಇಲ್ಲಿ ಫಸ್ಟಿಗೆ ನೋಡಿ, ಇದನ್ನು ಇಕ್ವೇಷನ್ ತೊಗೊತಿದ್ದೀನಿ. ಇದೇ ಇಕ್ವೇಷನ್ನ ಇದನ್ನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ ಇದು ಸಿಗುತ್ತೆ. ಇದನ್ನೇನು ಮಾಡ್ತೀನಿ, 3 ಮೈನಸ್ ಟಿ ಸ್ಕ್ವೇರ್ ಇದನ್ನು ಚೇಂಜ್ ಮಾಡ್ತಿದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಇದನ್ನು ಹಿಂಗೆ ಮಾಡಿದ ಕೂಡಲೇ ಇಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ಇಲ್ಲಿ 3 ಮೈನಸ್ ಟಿ ಸ್ಕ್ವೇರ್ ಇದಾಗುತ್ತೆ, ಫುಲ್ ಇದೇನಾಗುತ್ತೆ, ಟಿ ಆಗುತ್ತೆ. ಸೊ ಇದು ಸಿಂಪಲ್ ಇದನ್ನಾಯ್ತು. ಇದು ಮೈನಸ್ ಸೈನ್ ಹೊರಗೆ, ಇದನ್ನು ನೋಡಿ. ಇವಾಗ ಇದು ಟೋಟಲಿ ಟಿ ಸ್ಕ್ವೇರ್ ಆಗುತ್ತೆ. ಸೊ ಟಿ ಸ್ಕ್ವೇರ್ ಇಂಟು ಇದನ್ನು ಒಳಗೆ ಕಳಿಸಿ ಮಲ್ಟಿಪ್ಲೈ ಮಾಡಿದರೆ ಇದು 3 ಇಂಟು ಟಿ ಸ್ಕ್ವೇರ್ ಆಗುತ್ತೆ. ಮೈನಸ್ ಇದನ್ನು ಒಳಗೆ ಕಳಿಸಿದಾಗ ಮೈನಸ್ ಟಿ ರೇಸ್ ಟು 4 ಇಂಟು ಡಿ ಟಿ ಆಗುತ್ತೆ. ಈಕ್ವಲ್ಸ್ ಟು ಮೈನಸ್ ಇದನ್ನು ಇಂಟಿಗ್ರೇಟ್ ಮಾಡಿದರೆ 3 ಟಿ ರೇಸ್ ಟು 3 ಡಿವೈಡೆಡ್ ಬೈ 3 ಕ್ಯಾನ್ಸಲ್, ಇಲ್ಲಾಗುತ್ತೆ ಟಿ ರೇಸ್ ಟು 5 ಡಿವೈಡೆಡ್ ಬೈ 5 ಪ್ಲಸ್ ಸಿ. ಇದನ್ನು ಇವಾಗ ಟಿ ವ್ಯಾಲ್ಯೂ ಏನು ತೊಗೊಂಡಿದ್ವಿ ಅದನ್ನು ವಾಪಸ್ ರಿಟರ್ನ್ ಹಾಗೆ ಇಡಬೇಕಾಗುತ್ತೆ. 3 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ರೇಸ್ ಟು ಕ್ಯೂಬ್ ರೂಟ್ ಓವರ್ 3 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ರೇಸ್ ಟು 5 ಡಿವೈಡೆಡ್ ಬೈ 5 ಪ್ಲಸ್ ಸಿ. ಇದಾಯಿತು ಎಫ್ ಆಫ್ ಎಕ್ಸ್. ಸೊ ಇವಾಗ ಎಫ್ ಆಫ್ ರೂಟ್ 2 ಅವ್ರು ಕೊಟ್ಟಿದ್ದಾರೆ 5 ಇಂಟು ರೂಟ್ 2. ನಾನು ಮಾಡ್ತಿದ್ದೇನೆ ಎಕ್ಸ್ನ ಅಷ್ಟೇ, ಇದನ್ನು ಕೊಟ್ಟಿದ್ದಾರೆ -4 ಅಂತೇಳಿ. ನಾನು ಏನು ಮಾಡ್ತೀನಿ, ಎಕ್ಸ್ ಈಕ್ವಲ್ಸ್ ಟು ರೂಟ್ 2 ಅಂತ ಹಾಕ್ತೀನಿ. ಏಕೆಂದರೆ ಇಲ್ಲೆಲ್ಲ ಇಲ್ಲೆಲ್ಲ ಸಿಂಪ್ಲಿಫಿಕೇಷನ್ ಆದ ನಂತರ ಇದನ್ನು ಎಲ್ಸಿಎಮ್ ತೊಗೊಂಡ ನಂತರ 5 ಒಳಗೆ ಮಲ್ಟಿಪ್ಲೈ ಆಗುತ್ತೆ. 5 ಇಲ್ಲಿ ಹೋಗಿ ಮಲ್ಟಿಪ್ಲೈ ಆದ ನಂತರ ನಮಗೆ ಬೇರೆದೇನು ಮಾಡಬೇಕಾಗಲ್ಲ. ಸೊ ಇದು ನೋಡಿ, ಹೀಗೆ ಬರ್ತಿದ್ದೀನಿ, ಎಕ್ಸ್ ಈಕ್ವಲ್ಸ್ ಟು ರೂಟ್ 2 ಅಂತ ಹಾಕಿದ್ದೇನೆ ಅಷ್ಟೇ. ಇವೆರಡು ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ ಇದಾಗುತ್ತೆ. ಮೈನಸ್ ಹೊರಗೂ ಮೈನಸ್ ಇದೆ. ಸೊ ಇದಾಗುತ್ತೆ, ಟೋಟಲಿ ಇದು 1 ಆಗುತ್ತೆ. 1 ಸ್ಕ್ವೇರ್ ರೂಟ್ ಆಗಿ ಮತ್ತು ಕ್ಯೂಬ್ ಆಗುತ್ತೆ. ಸೊ ಇಟ್ ವಿಲ್ ಬಿ ಕ್ಯೂಬ್. ಮೈನಸ್ ಇಲ್ಲೂ 1 ಆಗುತ್ತೆ ಡಿವೈಡೆಡ್ ಬೈ 5 ಪ್ಲಸ್ ಸಿ. ನಾ ಎಲ್ಸಿಎಮ್ ತೊಗೊತಿದ್ದೀನಿ ಇವಾಗ. ಮೈನಸ್ ಇಲ್ಲಿ ಆಗುತ್ತೆ 5 ಮೈನಸ್ 1 ಡಿವೈಡೆಡ್ ಬೈ 5 ಪ್ಲಸ್ ಸಿ. ನೋಡಿ, ಇಲ್ಲೂ ಎಲ್ಸಿಎಮ್ ತೊಗೋಬೋದು. 5 ಇಂಟು ಸಿ ಈಕ್ವಲ್ಸ್ ಟು 5 ಒಂದು ಕಾನ್ಸ್ಟೆಂಟೇ ಆಗುತ್ತೆ.
ಸೊ ಅದನ್ನು ಇಗ್ನೋರ್ ಮಾಡಿ ಸಿನೇ ತೊಗೊತಿದ್ದೀನಿ. ಸೊ ಇಟ್ ವಿಲ್ ಬಿ ಮೈನಸ್ 4/5. ಸೊ ಇದಾಗುತ್ತೆ ಪ್ಲಸ್ ಸಿ. ಇವಾಗ ನೋಡಿ ಇದು f(√2) ಇದೆ. ಇವಾಗ ನಾನು 5ನ ಆ ಕಡೆ ಕಳಿಸ್ತೀನಿ. 5 ಇಂಟು f(√2) ಈಕ್ವಲ್ಸ್ ಟು -4 ಪ್ಲಸ್ ಸಿ. ಇದಾದ ನಂತರ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದಾಗುತ್ತೆ -4. ಇದು ವ್ಯಾಲ್ಯೂ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಇದಾಗುತ್ತೆ -4 ಪ್ಲಸ್ ಸಿ. ಇವೆರಡು ರೈಟ್ ಸೈಡ್ ಹೋದರೆ 0 ಆಗುತ್ತೆ. ಸೊ ಸಿ ಈಕ್ವಲ್ಸ್ ಟು 0. ದೇರ್ಫೋರ್ ಸಿ ಈಕ್ವಲ್ಸ್ ಟು 0 ಆದ ನಂತರ f(x) ಏನಾಗುತ್ತೆ, f(x) ಇಲ್ಲಿ √3 - x² ಮೈನಸ್ 3√3x²5 ಡಿವೈಡೆಡ್ ಬೈ 5 ಇಲ್ಲಿ ಪ್ಲಸ್ 0 ಇದೆ. ಇವಾಗ ನಮಗೆ ಕೇಳಿದರೆ f(1). ಸೊ 1 ಹಾಕಿದರೆ √3 - 1³ ಮೈನಸ್ √3 - 1 ಸ್ಕ್ವೇರ್ ಇದೆಯಲ್ಲ, ಅದಕ್ಕೆ ನಾನು ಏನು ಬರೀತಿಲ್ಲ. ⁵ ಡಿವೈಡೆಡ್ ಬೈ 5 ಇದಾಗುತ್ತೆ √2³ ಮೈನಸ್ √2⁵ ಡಿವೈಡೆಡ್ ಬೈ 5 ಇದಾಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿ 2 ಇಂಟು ಸ್ಕ್ವೇರ್ ರೂಟ್ ಅಂತ ಬರೀತೀನಿ. 2 ಇಂಟು √2 ಮೈನಸ್ 2 ಇಂಟು √2 ಅಂತ ಬರಿಬೋದು ಡಿವೈಡೆಡ್ ಬೈ 5. ಇವಾಗ ಇದರೊಳಗೆ 2√2 ಕಾಮನ್ ತೊಗೊತಿದ್ದೀನಿ. ರೂಟ್ ಕಾಮನ್ ತೊಗೊಂಡ ನಂತರ 1 ಮೈನಸ್ ಇಲ್ಲಿ 2 ಅಷ್ಟೇ ಉಳಿಯುತ್ತೆ ಡಿವೈಡೆಡ್ ಬೈ 5. ಸೊ ಇಟ್ ವಿಲ್ ಬಿ 2√2 ಇದಾಗುತ್ತೆ. 5 LCM ತೊಗೊಂಡ ನಂತರ 5 - 2 3/5. ಸೊ ಇಟ್ ವಿಲ್ ಬಿ 6√2/5. ಸೊ ಇದೇ ಲಾಸ್ಟ್ ಆನ್ಸರ್. ಮತ್ತು ಇಲ್ಲಿ ಮೈನಸ್ ಸೈನ್ ಬರ್ತಿದೆ. ಇಲ್ಲಿ ನೋಡಿ ಮೈನಸ್ ಸೈನ್ ಗ್ರೇಟರ್ ನಂಬರ್ ಸೈನ್ ಬರುತ್ತೆ. ಸೊ ಇಟ್ ವಿಲ್ ಬಿ -6√2/5. ಸೊ ಇದೇ ಲಾಸ್ಟ್ ಆನ್ಸರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಸಬ್ಸ್ಕ್ರೈಬ್ ಮಾಡಿ.